ನಮಸ್ಕಾರ. ಇವತ್ತು ಡಿಯೋಗಾರ್ಡ್ ಬಗ್ಗೆ ಹೇಳಕ್ಕೆ ಬಂದಿದೆ. ಡಿಯೋಗಾರ್ಡ್ ಅಂತಂದರೆ ಮಂತ್ಲಿ ಪ್ರಾಬ್ಲಮ್ ಆದಾಗ ಬೇರೆ ಬೇರೆ ಪ್ಯಾಡ್ಸ್ಗಳೆಲ್ಲ ಹಾಕ್ತಾರೆ, ಪುಷ್ಪಗಳಾಗ್ತಾರೆ. ಅದರಿಂದ ಪ್ಲಾಸ್ಟಿಕ್ ಅನ್ನೋದು ಇದ್ದು ಬೇರೆ ಬೇರೆ ಗರ್ಭಕೋಶದಲ್ಲಿ ನೀರುಗುಳ್ಳೆ ಥರ ಆಗೋದು, ಇಲ್ಲಾಂದರೆ ಹೊಟ್ಟೆ ನೋವು, ಕೆಲವ್ರಿಗೆ ಹೊಟ್ಟೆ ನೋವು ಬರ್ತೈತೆ. ಯಾವಾಗ ಅದನ್ನ ಹಾಕ್ತಾರೋ ಗಾಳಿಗೆ ಏರ್ ಅದು ಟೈಟಾಗಿ ಇದು ಮಾಡ್ತಾರೆ, ಅದು ಏರ್ ಅನ್ನೋದು ಒಳಗಡೆ ಕೇಳ್ಕೊಳ್ತೈತೆ. ಅವಾಗೇನಾದರೂ ರೆಸ್ಟ್ ಮಾಡೋರು ಕಾಟನ್ ಬಟ್ಟೆ ಯೂಸ್ ಮಾಡೋದು. ಇವಾಗ ಕಾಟನ್ ಬಟ್ಟೆ ಯೂಸ್ ಮಾಡೋಂಗಿಲ್ಲ, ರೆಸ್ಟ್ ಮಾಡೋಂಗಿಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ಇವಾಗ ಏನು ಮಾಡ್ತಾರೆ, ಟೈಟಾಗಿ ಹಾಕ್ಕೊಂಡು ಕಡಿಮೆ ಕ್ವಾಲಿಟಿ ಎಲ್ಲ 10-20 ರೂಪಾಯಿ 30 ರೂಪಾಯಿ ಒಳಗಡೆ ಯಾವಾಗ ಯೂಸ್ ಮಾಡ್ತಾರೆ ಅದು ಬೇಗ ಅದನ್ನ ತೆಗಿಯೋದಿಲ್ಲ. ಯಾವಾಗ ಅದನ್ನ ಕ್ಲೀನ್ ಮಾಡ್ಕೊಳ್ಳಲ್ಲ, ಹಂಗಾಗಿ ಪೇನ್ಸ್ ಬರ್ತಾಯಿದೆ. 10 ಜನಕ್ಕೆ ಮದುವೆ ಆದರೆ 2 ಮಕ್ಕಳಾಗೋ ಚಾನ್ಸ್ ಇರ್ತೈತೆ. ಇದ್ರೂ ಇರ್ಬೋದು, ಇಲ್ಲದ್ರೂ ಇರ್ಬೋದು. ಮುಂದೆ ಬರುವ ದಿನಗಳಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಬಂದಿರೋದು ಕ್ಯಾನ್ಸರು. ಎಷ್ಟೋ ಜನಕ್ಕೆ ಕ್ಯಾನ್ಸರ್ ನಮ್ಮ ಕಣ್ಣಿಂದ ಚಿಕ್ಕ ವಯಸ್ಸಿಗೆ ಗರ್ಭಕೋಶನೂ ತೆಗಿತಾ ಇದ್ದಾರೆ, ಕ್ಯಾನ್ಸರ್ಗಳೂ ಆಗ್ತಾಯಿದ್ದಾರೆ. ಈ ಡಿಯೋಗಾರ್ಡ್ ಅಂದರೆ ಒಳಗಡೆ ಏನಾಗ್ತಿತ್ತು ಅಂದರೆ ಈ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಪ್ಪೆ ಚಿಪ್ಪು, ಇದು ಒಳಗಡೆ ಹಾಗೆ ಕ್ಲೋಸ್ ಮಾಡ್ಬೋದು. ಇದು ಒಳಗಡೆ ಕಪ್ಪೆ ಚಿಪ್ಪಿನಿಂದ ಕಪ್ಪೆ ಚಿಪ್ಪಿನಿಂದ ಯಾವಾಗ ಇದು ಕೂಲ್ ಆಗುತ್ತೆ ಬಾಡಿ ಒಳಗೆ, ಕಪ್ಪೆ ಚಿಪ್ಪಿನಿಂದ ಇದು ಮಾಡಿದ್ದಾರೆ. ಯಾವುದೇ ಪ್ಲಾಸ್ಟಿಕ್ ಅನ್ನೋದು ಇಲ್ಲ, ಎಲ್ಲ ಪ್ಯೂರ್ ಕಾಟನ್. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಇದು ಇಂಟಿಮೆಂಟ್ ವಾಶ್ ಅಂತ. ಇದು ಇಂಟಿಮೆಂಟ್ ವಾಶ್ ಅಂತ ಅಂದಾಗ ವಾಶ್ರೂಮ್ಗೆ ಹೋದಾಗ ನೈಟ್ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಡು ಸುಮ್ಮನೆ ತೊಳ್ಕೊಂಡು ಮಲ್ಕೊಂಡಾಗ ಯಾವುದೇ ಇನ್ಫೆಕ್ಷನ್ ಆಗಲ್ಲ, ಗುಳ್ಳೆ ಆಗಲ್ಲ, ಏನೂ ಆಗಲ್ಲ. ಇದು ಅಷ್ಟೇ, ಪ್ರತಿಯೊಬ್ಬರು ಹೆಣ್ಮಕ್ಳನ್ನು ಯೂಸ್ ಮಾಡಿದಾಗ ಇದು ಇಬ್ಬರು ಯೂಸ್ ಮಾಡೋದು, ಲೇಡೀಸ್ ಆ್ಯಂಡ್ ಜೆಂಟ್ಸ್ ಇಬ್ಬರು ಯೂಸ್ ಮಾಡೋದು. ಎಲ್ಲೆಲ್ಲ ಪಬ್ಲಿಕ್ಸ್ ಎಲ್ಲ ವಾಶ್ರೂಮ್ಗೆ ಹೋಗ್ತಿರ್ತಾರೆ, ಹಂಗಾಗಿ ವಾಶ್ರೂಮ್ಗೆ ಬಂದು ಹಂಗೆ ಇರ್ತಾರೆ. ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡು ವಾಶ್ ಮಾಡಿದಾಗ ಯೂರಿನ್ ಟ್ರ್ಯಾಕ್ ಆಗಲ್ಲ, ಮತ್ತು ಯಾವುದೇ ತರಹದ ವೈರಸ್ ಅನ್ನೋದು ಅಟ್ಯಾಕ್ ಆಗಲ್ಲ. ಇದು ಬೆಸ್ಟ್. ಯಾಕಂದರೆ ಮೆತು ಜಾಗ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅತಿ ಕ್ಲೀನಾಗಿ ಇಟ್ಕೋಬೇಕಾಗಿರೋದು ಮೆತು ಜಾಗದಲ್ಲಿ. ಯಾಕಂದರೆ ನಮಗೆ ಕಣ್ಣಿಗೆ ಕಾಣ್ದಿರೋ ಜಾಗ, ಮೇಲ್ಗಡೆ ಬಟ್ಟೆ ಹಾಕೊಂಡು ಕ್ಲೀನಾಗಿರೋದಲ್ಲ, ಪ್ರತಿ ಜಾಗನೂ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಡಿಯೋಗಾರ್ಡು ಬಳಸ್ರಿ, ಇಂಟಿಮೆಂಟ್ ವಾಶನ್ನು ಬಳಸ್ರಿ ಅಂತ ಹೇಳ್ತಾ